ಹಾಯ್ ಹಲೋ ನಮಸ್ಕಾರ. ವಿಶ್ವಾದ್ಯಂತ ಸಮಸ್ತ ಕನ್ನಡಿಗರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ, ಕನ್ನಡ ಕಲಾ ರಸಿಕರಿಗೆ, ದೇಶ ಕಾಯೋಧನಿಗೆ, ದೇಶದ ಬೆನ್ನೆಲುಬು ರೈತರಿಗೆ, ಹಿರಿಯ ನಾಗರಿಕರಿಗೆ ಹಾಗೂ ಪುಟಾಣಿ ಬಡಾಣಿ ನನ್ನ ಫೇವ್ರೇಟ್ ಆತ್ಮೀಯ ಗೆಳೆಯರಿಗೆ ಫನ್ ಮ್ಯಾನ್ ಶೋ ಕನ್ನಡ ಈ ನಿಮ್ಮನೆ ಉಂಡಾಡಿ ಗುಂಡನ್ನು ನಿಮ್ಮನೆ ಫನ್ ಮ್ಯಾನ್ನ ಫಸ್ಟ್ ಟೈಮ್ ನೋಡ್ತಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ವಿಡಿಯೋನ ನೋಡಿ. ಇವತ್ತು ನಾನು ಬರುವಂಥ ಜಿಮ್ ವಿಡಿಯೋ ಇವತ್ತು, ಜೊತೆಗೆ ವಿಶೇಷವಾಗಿ ನನ್ನ ಡಯಟ್ ಏನಿರುತ್ತೆ ಜಿಮ್ ಆದಮೇಲೆ ಅನ್ನೋ ಒಂದು ವಿಡಿಯೋ. ಫುಲ್ ವಿಡಿಯೋ ನೋಡಿ. ಮೊದಲನೇದಾಗೆ ತಮ್ಮೆಲ್ಲರಿಗೆ, ತಮ್ಮ ಕುಟುಂಬದವ್ರಿಗೆ, ತಮ್ಮ ಫ್ರೆಂಡ್ಸ್ಗೆ, ವಿಶ್ವಾದ್ಯಂತ ಇರುವಂಥ ಎಲ್ಲ ಕನ್ನಡಿಗರಿಗೆ ನನ್ನ ಪ್ರೀತಿಯ ಹೃದಯಗಳಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವರ್ಷ ತಮ್ಮೆಲ್ಲರಿಗೆ, ತಮ್ಮ ಕುಟುಂಬದವರಿಗೆ, ತಮ್ಮ ಆತ್ಮೀಯ ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆಯದನ್ನೇ ಬಯಸೋಣ, ಸದಾ ನಗ್ತಾ ಇರೋಣ. ಸ್ಟಾರ್ಟಿಂಗ್ ಸ್ಪೀಡು 2ರಲ್ಲಿರುತ್ತೆ. ಅದಾದಮೇಲೆ ಒಂದು 4 ತನಕ ಹೋಗ್ತೀನಿ. ಇಪ್ಪತ್ತು ನಿಮಿಷ ಕಾರ್ಡಿಯೋ ಮುಗಿತಾ ಬಂತು. ನೆಕ್ಸ್ಟ್ ಏನು ಮಾಡೋಣ ತೋರಿಸ್ತೀನಿ ಬನ್ನಿ.
20 ನಿಮಿಷ ಥ್ರೆಡ್ಮಿಲ್ ಆದಮೇಲೆ 20 ನಿಮಿಷ ಕ್ರಾಸ್ ಟ್ರೈನರ್. ಥ್ರೆಡ್ಮಿಲ್ ಮಾಡ್ತೀನೋ ಇಲ್ವೋ, ಕ್ರಾಸ್ ಟ್ರೈನಿಂಗ್ ಅಂತೂ ಮಾಡೇ ಮಾಡ್ತೀನಿ 20 ನಿಮಿಷ. ತುಂಬ ಫ್ಲೆಕ್ಸಿಬಿಲಿಟಿ ಕೊಡುತ್ತಿದ್ದು ಬಾಡಿಗೆ, ಸೊಂಟಕ್ಕೆ, ತೊಡೆಗೆ, ಬೆನ್ನಿಗೆಲ್ಲ ತುಂಬ ಫ್ಲೆಕ್ಸಿಬಿಲಿಟಿ ಕೊಡುತ್ತೆ. ದಿಸ್ ಈಸ್ ಮೈ ಸೀಕ್ರೆಟ್ ಎಕ್ಸಸೈಸ್ ಅಂತ ಹೇಳ್ತೀನಿ. ಥ್ರೆಡ್ಮಿಲ್ ಆಯಿತು, ಕ್ರಾಸ್ ಟ್ರೈನರು ಆಯಿತು. ಸೊ ನನ್ನ ಪ್ರಕಾರ ಅಲ್ಲೊಂದು 150 ಕ್ಯಾಲ್ರಿ, ಇಲ್ಲೊಂದು 150 ಕ್ಯಾಲ್ರಿ ಬರ್ನ್ ಆಗಿದೆ. ಈಗ ಇದೊಂದು ಚೂರು ನನ್ನ ಆಕ್ಸಿಡೆಂಟ್ ಆಗಿ ಅವಾಗ ಕಾಲು ಮುರ್ಕೊಂಡಾಗ ಬೈಕಿಂದ ಬಿದ್ದಿದ್ದು ಬೆನ್ನಿಂದು ಹಳೇ ಏಟು ಇವತ್ತಿಗೂ ತುಂಬ ಮಾಡಿಬಿಟ್ರೆ ಆ ಜಾಗ, ಆಮೇಲೆ ಅನೆಸ್ಟೇಷಿಯಾ ಕೊಟ್ಟಂಥ ಜಾಗ ನೋವುತ್ತೆ. ಅದಕ್ಕೋಸ್ಕರ ಇದೊಂದು ಎಕ್ಸಸೈಸ್ ಮಾಡ್ತೀನಿ. ಟ್ವೆಂಟಿ ಕೌಂಟ್ಸ್ ಆಯಿತು. ಈ ಥರ 3 ಸೆಟ್ ಮಾಡಬೇಕು. ಇದನ್ನು 1 ಸೆಟ್ ಆಗಿದೆ. ಅಂತೂ ಇಂತೂ 1 ಅವರ್ ಅದ್ಭುತವಾದ ಎಕ್ಸಸೈಸ್ ಮಾಡಾಯಿತು. 10 ಮಿನಿಟ್ಸು ನಮ್ಮ ಕೋಚ್ ಹತ್ರ ಮಾತಾಡೋಣ. ಅದಕ್ಕೆ ಮುಂಚೆ ಕೋಚ್ ಹತ್ರ ಮಾತಾಡೋಕ್ಕೆ ಮುಂಚೆ ಇಲ್ಲಿ ಅದ್ಭುತವಾದಂಥ ವೆಜ್ ಸ್ಯಾಲೆಡ್ ತಿನ್ನೋಕ್ಕೆ ಹೋಗೋಣ. ತಗೊಳ್ಳಿ ಸರ್, ಹೆಲ್ದಿ ಸಲಾಡ್. ಜನವರಿ 1ನೇ ತಾರೀಕು ದೇವಾಲಯಕ್ಕೆ ಹೋಗಿ ಬಂದ ಮೇಲೆ ನಾನು ಹೋಗುವಂಥ ಜಿಮ್ಮನ್ನು ಯಾಕೆ ವೀಕ್ಷಕಕ್ಕೆ ತೋರಿಸ್ಬಾರ್ದು ಅನ್ನೋ ಒಂದು ಪ್ರಯತ್ನದಿಂದ ಈ ವಿಡಿಯೋ ಮಾಡಿರೋವಂಥದ್ದು. ನೀವಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಮಸ್ಕ್ಯುಲರ್ ಜಿಮ್ ಮಲ್ಲೇಶ್ವರಂ 11th ಕ್ರಾಸಲ್ಲಿದ್ದೀವಿ. ಮಸ್ಕ್ಯುಲರ್ ಹೆಲ್ತಿ ಕೆಫೆಟೇರಿಯಲ್ಲಿ ನಿಮಗೆ ಸಿಗೋ ಅಂಥದ್ದು ವೆಜ್ ಸ್ಯಾಲೆಡು, ಪ್ರೋಟೀನ್ ಶೇಕು, ಓಟ್ಸ್ ವಿತ್ ಫ್ರೂಟ್ಸ್, ಗ್ರೀನ್ ಟೀ ಆ್ಯಂಡ್ ಫ್ರೂಟ್ ಸ್ಯಾಲೆಡ್ ಸಿಗುತ್ತೆ. ಸಂಜೆ ವರ್ಕೌಟ್ ಎಲ್ಲ ಆಯಿತು. ಒಂದು ಲೆವೆಲ್ಗೆ ವಾಕಿಂಗು, ಸೈಕ್ಲಿಂಗು, ಪುಟ್ ವೆಯ್ಟ್ಸು ಇವೆಲ್ಲ ತೆಗೆದಿದ್ದಾಯಿತು. ಈಗ ಇಲ್ಲಿ ಪ್ರೋಟೀನ್ ಡ್ರಿಂಕು, ಸ್ಯಾಲೆಡ್ಸು, ಜೊತೆಗೆ ವಿಶೇಷವಾಗಿ ಫ್ರೂಟ್ ಸ್ಯಾಲೆಡು, ವೆಜಿಟೇಬಲ್ ಸ್ಯಾಲೆಡು ಈ ಥರದ್ದೆಲ್ಲ ಕೊಡ್ತಾರೆ. ನಾನು ನಿನ್ನೆ ಫ್ರೂಟ್ ಸ್ಯಾಲೆಡ್ ತಿಂದಿದ್ದೆ. ಅದರಿಂದ ಇವತ್ತು ನಾನು ಈವ್ನಿಂಗ್ ಡಿನ್ನರ್ ಇದು ನನಗೆ. ಈವ್ನಿಂಗ್ ಡಿನ್ನರ್ಗೆ ವೆಜಿಟೇಬಲ್ ಸ್ನ್ಯಾಕ್ಸ್ ತೊಗೊಂಡಿದ್ದೀನಿ. ಈ ಸ್ನ್ಯಾಕ್ಸಲ್ಲಿ ಏನೇನಿದೆ ಅಂದರೆ ತರಕಾರಿಗಳು, ಬರೀ ತರಕಾರಿಗಳು, ಬೇಯಿಸದೇ ಇರುವಂಥ ತರಕಾರಿಗಳು, ಕೋಸು, ಬ್ರೋಕ್ಲಿ, ಜೊತೆಗೆ ವಿಶೇಷವಾಗಿ ಬೀನ್ಸು, ಸ್ವೀಟ್ ಅಮೇರಿಕನ್ ಸ್ವೀಟ್ ಕಾರ್ನು,
ಜೊತೆಗೆ ಮಿಟ್ಟೀಸ್ ಅಂತೇನೋ ಅಂತಾರೆ ಅದನ್ನು ಹಾಕಿದ್ದಾರೆ. ಅದನ್ನು ಕೋಸಿನ ಎಲೆ ಥರನೇ ಇರುತ್ತೆ. ಜಾಸ್ತಿ ಕ್ಯಾರೆಟು, ಜಾಸ್ತಿ ಕುಕ್ಕುಂಬರು ಇರುವಂಥದ್ದು. ಚಸ್, ಐ ಲವ್ ಯು, ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೈನ್. ಹಸಿ ತರಕಾರಿ ಮೇಲೆ ಒಂಚೂರು ಲೈಟಾಗೆ ಉಪ್ಪು, ಕರಿ ಮೆಣಸಿನ ಪುಡಿಯನ್ನು ಹಾಕಿ ಕೊಟ್ಟಿರುವಂಥದ್ದು, ಪೆಪ್ಪರ್ ಪೌಡರ್ನ ಹಾಕಿ ಕೊಟ್ಟಿರುವಂಥದ್ದು ಎಷ್ಟು ಅದ್ಭುತವಾಗಿದೆ ಅಂದರೆ, ನನ್ನ ಬಗ್ಗೆ ನಿಮಗೆ ಗೊತ್ತಲ್ಲ, ಹೊರಗಡೆ ತಿಂತಾಯಿರ್ತೀನಿ, ಅಷ್ಟೊಂದು ಡಯೆಟ್ ಫಾಲೋ ಮಾಡಲ್ಲ. ಇನ್ನೂ ವಿಶೇಷ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ನಾನ್ ವೆಜ್ ತಿಂತಿರ್ತೀನಿ, ಕಾಫಿನೂ ಸಿಕ್ಕಾಪಟ್ಟೆ ಕುಡಿತಾ ಇರ್ತೀನಿ. ಅದನ್ನೆಲ್ಲ ಒಂಚೂರು ಟಾಲ್ರೇಟ್ ಮಾಡೋದಕ್ಕೆ ನಾನು ಬರುವಂಥ ಜಿಮ್ ಇದು. ನಾನು ನನ್ನ ಮೇಯ್ನ್ ಉದ್ದೇಶ, ಆಮೇಲೆ ನನ್ನ ನಮಗೆ ಡಾಕ್ಟ್ರು ಹೇಳಿರುವಂಥದ್ದು ಏನಂದರೆ, ಫಿಟ್ಟಾಗಿರಬೇಕು. ನೀವು ದಪ್ಪ ಇದ್ದೀರಲ್ಲ ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಆ್ಯಕ್ಟಿವ್ ಆಗಿರಬೇಕು, ಫಿಟ್ಟಾಗಿರಬೇಕು. ಇದು ಎರಡೇ ಉದ್ದೇಶಕ್ಕೋಸ್ಕರ ನಾನು ಜಿಮ್ಮಿಗೆ ಬರುವಂಥದ್ದು. ನನಗೆ ಇಲ್ಲಿಯ ಮಸ್ಕ್ಯುಲರ್ ಜಿಮ್ಮಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದಂಥದ್ದು ಏನಂದರೆ, ಅವರ ಭಾಳ ಸರಳತೆಯಿಂದ ಮಾಡಿರುವಂಥ ಆ್ಯಂಬಿಯನ್ಸ್ ಒಂದಾದರೆ, ಮಗದೊಂದು ಭಾಳ ಫ್ರೆಂಡ್ಲಿ ಅವರು ಜಿಮ್ಮವರು, ಓನರ್ಸೇ ಆಗಿರ್ಬೋದು, ಕೋಚೇ ಆಗಿರ್ಬೋದು, ಆ ಏರೋಬಿಕ್ಸ್ ಹೇಳ್ಕೊಡುವಂಥ ಮೇಡಮೇ ಆಗಿರ್ಬೋದು, ವಿಶೇಷವಾಗಿ ಇಲ್ಲಿ ಈ ಸ್ನ್ಯಾಕ್ಸ್ ಎಲ್ಲ ಮಾಡಿಕೊಡೋಂಥ ಈ ಒಂದು ಹೆಲ್ತಿ ಫುಡ್ಡನ್ನು ಮಾಡಿಕೊಡೋವಂಥ ಮೇಡಮ್ ಅವರೇ ಆಗಿರ್ಬೋದು, ವೆರಿ ಫ್ರೆಂಡ್ಲಿ ಆಗಿರ್ತಾರೆ. ಸಮೋಸ, ಕಟ್ಲೆಟು, ಮಸಾಲೆ ದೋಸೆ, ಬೆಣ್ಣೆ ದೋಸೆ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಫಿಶ್ ಫ್ರೈ ತಿನ್ನೋದನ್ನು ನೋಡಿರ್ತೀರ. ಹೊಸ ವರ್ಷದ ಪ್ರಯುಕ್ತ ನನ್ನ ರಾತ್ರಿಯ ಡಿನ್ನರ್, ರಾತ್ರಿಯ ಊಟ ಇದು ಅನ್ನೋ ಒಂದು ತೋರಿಸುವಂಥ ಒಂದು ಪ್ರಯತ್ನ ಇದು. ಮಲ್ಲೇಶ್ವರಂ 11th ಕ್ಲಾಸ್ ಡೌನಲ್ಲಿರುವಂಥ ಮಸ್ಕ್ಯುಲರ್ ಜಿಮ್ ಬನ್ನಿ. ನಾನು ಕೆಲವೊಂದು ಸಲ ಬೆಳಗಿನ ಜಾವನೇ ಬಂದುಬಿಡ್ತೀನಿ, ಅಥವಾ ರಾತ್ರಿ ಹೊತ್ತು ಬರ್ತೀನಿ. ನೀವು ಬನ್ನಿ, ಆರೋಗ್ಯವೇ ಭಾಗ್ಯ. ನಮ್ಮನ್ನು ನಂಬ್ಕೊಂಡು ನಮ್ಮ ಮನೆಯಲ್ಲಿ ವಿಶೇಷವಾಗಿ ಅಪ್ಪ ಅಮ್ಮಂದರು, ಮದುವೆ ಆಗಿರೋ ವೈಫ್, ಮಕ್ಕಳು, ನನಗೆ ಮದುವೆ ಆಗಿದೆ, ಮಕ್ಕಳಿದ್ದಾರೆ, ಅವ್ರುಗಳಿಗೋಸ್ಕರ ಅಟ್ಲೀಸ್ಟು ನಾವು ಆರೋಗ್ಯವಾಗಿರೋಣ. ಸದಾ ಒಳ್ಳೆಯದನ್ನೇ ಬಯಸಿ ಬನ್ನಿ ಕೋಚ್ ಹತ್ರ ಹೋಗಿ ಮಾತಾಡ್ಸೋಣ. ನನ್ನ ಜೊತೆ ನನ್ನನ್ನು ಸಣ್ಣ ಮಾಡೋಕ್ಕೆ ಹೊಂಟಿರೋ ಅಂಥ ಕೋಚು ಸುರೇಶ್ ಸರ್ ಇದ್ದಾರೆ. ಹೈ ಸರ್. ಹಲೋ, ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಆ್ಯಂಡ್ ಸೇಮ್ ಟು ಯು. ನನ್ನ ನೀವು ಧೈರ್ಯದಿಂದ ಅಡ್ಮಿಷನ್ ಮಾಡಿಸ್ಕೊಂಡಿದ್ದಕ್ಕೆ ಇವತ್ತು ಒಂದು ಜಿಮ್ ವಿಡಿಯೋ ಮಾಡೋಣ ಅಂತ ಮಾಡ್ತಿರೋಂಥದ್ದು. ತುಂಬ ಸಂತೋಷ. ಆರೋಗ್ಯ ಎಲ್ರಿಗೂ ಬೇಕು. ಸೊ ನಮ್ಮ ಹತ್ರ ಬರೋರಿಗೆಲ್ಲರಿಗೂ ನಾವು ಒಳ್ಳೆ ಆರೋಗ್ಯ ಕೊಡ್ತೀವಿ. ಸೊ ಐ ವಿಲ್ ಶ್ಯೂರ್ಲಿ ಮೇಕ್ ಯು ವೆರಿ ಹೆಲ್ತಿ ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಸ್ಕ್ಯುಲರ್ ಜಿಮ್ ಬಗ್ಗೆ ಹೇಳಿ, ಎಷ್ಟು ವರ್ಷದಿಂದ ಮಾಡ್ಕೊಂಡಿದ್ದೀರಾ ಸರ್? ನಾನು ಮಾಸ್ಟರ್ ಡಿಗ್ರಿ ಮುಗಿದ ಮೇಲೆ ನಾನು ಬೇರೆ ಲೆಕ್ಚರರ್ ಕೆಲಸಕ್ಕೆ ಹೋಗ್ಬೋದಿತ್ತು, ಆದರೆ ನನಗೆ ಇದು ಒಂಥರ ಪ್ಯಾಷನ್ ಆಗಿತ್ತು. ಕಾಲೇಜಲ್ಲೆಲ್ಲ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡ್ತಾಯಿದ್ವಿ. ಕಾಲೇಜ್ ಮುಗಿದ ಮೇಲೂ ನಾನು ಇದೇ ಕಂಟಿನ್ಯೂ ಮಾಡಬೇಕಂತೇಳ್ಬಿಟ್ಟು ನಾನು ಇದೇ ಪ್ರೊಫೆಷನಲ್ಲಿದ್ದೀನಿ. ಮಲ್ಲೇಶ್ವರಮಲ್ಲಿ ನಮ್ಮ ಜಿಮ್ ಓಪನ್ ಆಗಿ 20 ವರ್ಷ ಆಯಿತು. 20 ವರ್ಷ? 20 ವರ್ಷದಿಂದ ನಾವು ಮಲ್ಲೇಶ್ವರಮಲ್ಲಿ ಇದೇ ಜಾಗದಲ್ಲಿ ಇದ್ದೀವಿ. 2003 ಮಾರ್ಚ್ 2ಗೆ ಓಪನ್ ಆಗಿರುತ್ತೆ. ಓಕೆ, ಹಂಗಂದರೆ 20 ವರ್ಷದ ಮೇಲೆ ಆಯಿತು. ಹೌದು. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಇರುತ್ತೆ ಸರ್ ಟೈಮಿಂಗ್ಸ್? ನಾವು ಬೆಳಿಗ್ಗೆ 5:30ಗೆ ಓಪನ್ ಮಾಡ್ತೀವಿ, 12 ಗಂಟೆಗೆ ಕ್ಲೋಸ್ ಮಾಡಿ 12 to 4 ಸ್ವಲ್ಪ ಬ್ರೇಕ್ ಕೊಡ್ತೀವಿ. ಆಮೇಲೆ 4 to ನೈಟ್ 10 o'clockವರೆಗೂ ಇರ್ತೀವಿ. ಓಕೆ. ಸೊ ಮಾರ್ನಿಂಗ್ ಈವ್ನಿಂಗ್ ಯಾವಾಗ ಬಂದರೂ ನಾವು ಹೇಳ್ಕೊಡ್ತೀವಿ. ನಮ್ಮಲ್ಲಿ ಏನು ಸ್ಪೆಷಲ್ಲು ಅಂದರೆ ಏರೋಬಿಕ್ಕು ತುಂಬ ಸ್ಪೆಷಲ್ಲು. ಆ ಏರೋಬಿಕ್ಕಲ್ಲಿ ನಾವು ಸೌತ್ ಸ್ಪೆಷಲ್ ಏರೋಬಿಕ್ಸ್ ತೊಗೊತೀವಿ. ಬರೀ ಜುಂಬಾ ಅಂದರೆ ಬರೀ ವೆಸ್ಟರ್ನ್ ಸಾಂಗು, ಆಫ್ರಿಕನ್ನು, ಲ್ಯಾಟಿನ್ ಬದಲು ನಮ್ಮ ದೇಸಿ ಸಾಂಗ್ಸ್ ತೊಗೊತೀವಿ ನಾವು. ಕನ್ನಡ, ತೆಲುಗು, ತಮಿಳು, ಹಿಂದಿ, ಇಂಗ್ಲೀಷ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಏರೋಬಿಕ್ಸ್ ತೊಗೊತೀವಿ. ಸೊ ಈ ಏರೋಬಿಕ್ಸಲ್ಲಿ ನೀವು ಎಕ್ಸಸೈಸ್ ಮಾಡ್ತಾಯಿದ್ರೆ ನಿಮ್ಗೆ ಎಕ್ಸಸೈಸ್ ಅಂತ ಅನಿಸೋದಿಲ್ಲ, ಏನೋ ಡ್ಯಾನ್ಸ್ ಮಾಡ್ತಾ ಇದ್ದೀರಾ ಅಂತ. ಇದರಲ್ಲಿ ಒಳ್ಳೆ ರಿಸಲ್ಟ್ ಕೊಡ್ತೀವಿ. 1 ಮಂತ್ಗೆ 3 to 4 kgs ಫ್ಯಾಟ್ ಲಾಸು ಖಂಡಿತವಾಗ್ಲೂ ಆಗುತ್ತೆ. ವಂಡರ್ಫುಲ್, ವಂಡರ್ಫುಲ್. ಸರ್, ಈಗ ನಮ್ಮ ವ್ಯೂವರ್ಸು ನಿಮ್ಮ ಜಿಮ್ಮಲ್ಲಿ ಬಂದು ಸೇರ್ಕೊಳ್ತಾರೆ, ಏನಾರ ಡಿಸ್ಕೌಂಟ್ ಕೊಡ್ಬೋದಾ ನ್ಯೂ ಇಯರ್ ಪ್ರಯುಕ್ತ? ಡೆಫಿನೆಟ್ಲಿ. ಇದು ಹೆಲ್ತು ನಮಗೇನಂದರೆ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾವು ಬಿಸ್ನೆಸ್ ಮಾಡ್ತೀವಿ, ಬಟ್ ಜನಕ್ಕೆ ತುಂಬ ಅನುಕೂಲ ಆಗುತ್ತೆ. ಈ ಎಕ್ಸಸೈಸ್ ಮಾಡೋದು ಜನಕ್ಕೆ ಸ್ವಲ್ಪ ಮೋಟಿವೇಶನ್ನು ಕಮ್ಮಿ. ಅವ್ರೇನೆಂದರೆ ಮಾಲು, ಪಬ್ಬು ಅಲ್ಲಿ ಇಲ್ಲಿ ಸುತ್ತಾರೆ. ಜಿಮ್ಮಿಗೆ ಬರೋರಿಗೆ ಖಂಡಿತವಾಗ್ಲೂ ನಾವು ಡಿಸ್ಕೌಂಟ್ ಕೊಡ್ತೀವಿ.
ಅವರ ಆರೋಗ್ಯನ ಜಾಸ್ತಿ ಮಾಡ್ತೀವಿ. ಭಾಳ ಅದ್ಭುತವಾಗಿ ಮಾತಾಡಿದ್ರಿ. ಮತ್ತೊಮ್ಮೆ ತಮಗೆ ಸರ್, ನಿಮಗೆ, ನಿಮ್ಮ ಕುಟುಂಬದವ್ರಿಗೆ, ಟೋಟಲ್ ನಿಮ್ಮ ಪರಿವಾರಕ್ಕೆ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ನೀವು ಮಲ್ಲೇಶ್ವರಂ 11th ಕ್ರಾಸ್ ಸಂಪಿಗೆ ರೋಡಿಂದ ಬಂದರೆ ರೈಟ್ ತೊಗೊಂಡು ಆ ಡೌನಲ್ಲಿ ಹಂಗೆ ಬರ್ತಾ ಇದ್ದರೆ ಕೆನರಾ ಬ್ಯಾಂಕ್ ಇದೆ. ಕೆನರಾ ಬ್ಯಾಂಕ್ ಮೇಲ್ಗಡೆನೆ ಅದೇ ಕಾಂಪ್ಲೆಕ್ಸಲ್ಲಿ ಮೇಲ್ಗಡೆ ಮಸ್ಕ್ಯುಲರ್ ಜಿಮ್ಮು. ದೇ ಆರ್ ಫ್ರಮ್ 2003, ಸಿನ್ಸ್ 2003 ಅವ್ರು ಮಾಡ್ಕೊಂಡಿದ್ದಾರೆ. ನೀವು ಬನ್ನಿ, ಸೇರ್ಕೊಳ್ಳಿ. ನಾನು ಬೆಳಗಿನ ಜಾವ ಬರ್ಬೋದು, ಇಲ್ಲ ರಾತ್ರಿ ಹೊತ್ತು ಬರ್ಬೋದು, ಯಾವಾಗ ಬರ್ತೀನಿ ಗೊತ್ತಿಲ್ಲ, ಬಟ್ ನೀವು ಸೇರ್ಕೊಳ್ಳಿ. ನಿಮ್ಮನ್ನು ನಾನು ಈ ಜಿಮ್ಮಲ್ಲಿ ಭೇಟಿ ಆದರೆ ನನಗೆ ಭಾಳ ಖುಷಿ ಆಗುತ್ತೆ ಅಂತ ಹೇಳ್ತಾ, ಮತ್ತು ನಾನು ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೀವೇನು ಮಾಡಬೇಕು, ಫನ್ ಮ್ಯಾನ್ ಶೋ ಕನ್ನಡ ನೋಡ್ತಾ ಇರಿ. ನಿಮ್ಮನೆ ಉಂಡಾಡಿ ಗುಂಡ ನಿಮ್ಮನ್ನು 2024 2024 ಸದಾ ನಗಿಸ್ತಾ ಇರ್ತಾನೆ. ಬರೀ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಟೋಟಲ್ ಕರ್ನಾಟಕದಲ್ಲಿ ರಾಯಚೂರಿಂದ, ಗುಲ್ಬರ್ಗಾಯಿಂದ ಈ ಕಡೆ ಹೋದರೆ ಹೊಸಕೋಟೆಯಿಂದ, ಧಾರವಾಡ, ಮಂಗಳೂರು, ಮಳಪೆ ಎಲ್ಲ ಭಾಗದಲ್ಲೂ ಹೋಗ್ತೀನಿ. ಅದ್ಭುತವಾದಂಥ ನಮ್ಮ ಕರುನಾಡಿನ ರುಚಿ ಶುಚಿ, ವಿಶೇಷವಾಗಿ ನಮ್ಮ ಆ ಕಾಲದ ಸಂಸ್ಕೃತಿ ಸಂಪ್ರದಾಯ ಪದ್ಧತಿ ರುಚಿಯನ್ನು ತೋರಿಸುವಂಥ ಪ್ರಯತ್ನವನ್ನು ಪಡ್ತೀನಿ ಅಂತ ಹೇಳ್ತಾ, ಯಾವಾಗಲೂ ಸದಾ ನಗ್ತಾ ಇರಿ, ನಗಿಸ್ತಾ ಇರಿ. ಸ್ಪ್ರೆಡ್ ಪಾಸಿಟಿವಿಟಿ. ಪೀಸ್.